ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಪ್ಲೀಟ್ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ನನ್ನ ವ್ಯಾಲ್ಯೂಯೇಷನ್ ಡೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಎವ್ರಿ ಡೇ ರೊಟೀನ್ ನಂದು ಸೇಮ್ ಆಗಿರೋದ್ರಿಂದ ಒಂದು ವೀಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಸೊ ನಮಗೆ ವ್ಯಾಲ್ಯೂಯೇಷನ್ ಶುರುವಾಗಿ ಮಂಡೇ ಶುರುವಾಗಿತ್ತು. ಬಟ್ ನಾನು ಕೌನ್ಸಿಲಿಂಗ್ ಇದ್ದ ಕಾರಣ ಅಥವಾ ಸಮ್ ರೀಸನ್ಸಿಂದ ನನಗೆ ಗೊತ್ತಾಗಿದ್ದೇ ಲೇಟ್ ಆಯಿತು. ಸೊ ಬುಧವಾರದಿಂದ ವೆಡ್ನೆಸ್ಡೇಯಿಂದ ನಾನು ಹೋಗ್ತಾ ಇದ್ದೀನಿ. ಸೊ ಇದು ಅರ್ಲಿಯಾಗಿ ಯಾಕೆ ಅಂತ ಹೇಳಿದ್ರೆ ಅರೌಂಡ್ ನಾವು 9:30 ಅಥವಾ 10 ಒಳಗಡೆ ನಾವು ಮೈಸೂರಲ್ಲಿ ವ್ಯಾಲ್ಯೂಯೇಷನ್ ಸೆಂಟರಲ್ಲಿ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅರ್ಲಿಯಾಗಿ ಎದ್ದು ತುಂಬ ಅಂದರೆ ತುಂಬ ವಿಪರೀತ ಚಳಿ. ಬಟ್ ವೆದರ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಂಗೆ ನಿಜವಾಗ್ಲೂ ಈ ವೆದರ್ ತುಂಬ ಖುಷಿ ಆಯಿತು. ಬಟ್ ವಿಪರೀತ ಚಳಿ ಇತ್ತು. ಸೊ ಹೋಗಲೇಬೇಕಾಗಿರೋ ಅನಿವಾರ್ಯ ಕಾರಣಗಳಿಂದ ಏನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಹೋಗ್ತಾ ಇದ್ದೀವಿ ಕಾಲೇಜ್ಗೆ ಹೋಗೋದಕ್ಕೆ. ಸೊ ನಾವಿರೋದು ನಾನು ಅತ್ತೆ ಮನೇಲಿದ್ದೆ. ಯಾಕೆ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನ್ನ ಮಗಳನ್ನ ಡೇ ಕೇರಿಂದ ಕರ್ಕೊಂಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳನ್ನು ನಮ್ಮ ಅತ್ತೆ ಮನೆಯಲ್ಲೇ ಅವಳನ್ನು ಬಿಟ್ಟಿದ್ದೀನಿ. ಸೊ ಬರೋದು ಸ್ವಲ್ಪ ಲೇಟ್ ಆದರೂ ಕೂಡ ಮ್ಯಾನೇಜಬಲ್ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಮನೆಯಲ್ಲಿ ಸ್ವಲ್ಪ ಎಲ್ಲ ಕೆಲಸನೂ ಆಲ್ಮೋಸ್ಟ್ ನನಗೆ ವ್ಯಾಲ್ಯೂಯೇಷನ್ ಇರುವಾಗ ನೈಟಲ್ಲೇ ನಾನು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಬರೀ ತಿಂಡಿ ವ್ಯವಸ್ಥೆಗಳದ್ದು ಅಥವಾ ಅಡುಗೆ ಮಾಡುವಂಥದ್ದನ್ನು ಮಾತ್ರ ನಾನು ಬ್ಯಾಲೆನ್ಸ್ ಇಟ್ಕೊಂಡಿರ್ತೀನಿ. ಪ್ರತಿಯೊಂದು ಕೆಲಸನೂ ಮಲಗೋಕ್ಕೆ ಮುಂಚೆನೇ ನನಗೆ ಕೆಲಸಗಳು ಮನೆ ಕೆಲಸ ಎಲ್ಲ ಮುಗಿದೋಗ್ಬೇಕು. ಸೊ ಇಲ್ಲಿ ನೋಡ್ಬೋದು ಇದು ನಮ್ಮೂರಲ್ಲಿರುವಂತಹ ವೆದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ತುಂಬ ಚಳಿ ಆಗ್ತಾಯಿತ್ತು. ತುಂಬ ದಿನಗಳಾಯಿತು ಇಷ್ಟು ಅರ್ಲಿಯಾಗಿ ಎದ್ದು ಹೊರಗಡೆ ಬಂದಿದ್ದು. ಸೊ ಯಾಕೆ ಅಂತ ಹೇಳಿದ್ರೆ ನನಗೆ ಕ್ಲಾಸ್ ಇರ್ತಾಯಿದ್ದು ಅರೌಂಡ್ 11:30 ಅಥವಾ 10:30ಗೆ ನಾವು ರೀಚ್ ಆಗಬೇಕಾದ್ರೆ 9 ಗಂಟೆಗೆ ನಾನು ಮನೆ ಬಿಟ್ಟಿದ್ರು ಸಾಕಾಗ್ತಿತ್ತು. ಸೊ ಈ ವೆದರು ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ಅದಂತೂ ನೋಡ್ಬೋದು ನೀವು ಎಷ್ಟು ಚಳಿ ಇದೆ ಅಂತ ಹೇಳಿ. ಸೊ ಇರಲಿ ಅಂತ ಆದರೂ ಏನು ಮಾಡೋದಕ್ಕಾಗಲ್ಲ, ಚಳಿಲಿ ಹೋಗಲೇಬೇಕಾಯಿತು. ಸೊ ಅಲ್ಲಿಂದ ಬಂದು ರೆಡಿಯಾಗಿ ನಮ್ಮ ಮನೆಯವರು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು ಅತ್ತೆ ಮನೆಯಿಂದ. ಸೊ ಅಲ್ಲಿಂದ ಹೊರಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಆ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳಿದ್ರೆ ಅಲ್ಲಿ ತುಂಬ ಅಂದರೆ ತುಂಬ ಮಂಜು ಬೀಳ್ತಾಯಿತ್ತು. ಸೊ ಆ ಬಿಸಿಲು ಈ ಬಿಸಿಲು ತುಂಬ ಅಂದರೆ ತುಂಬ ಏನು ಆ ವೆದರ್ಗೆ ತುಂಬ ಚಳಿಲಿದ್ದಾಗ ಇಮಿಡಿಯೇಟಾಗಿ ಬಿಸಿಲಿಗೆ ಬಂದಾಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂರೋಣ ಅನ್ನೋಷ್ಟು ಖುಷಿ ಅನಿಸ್ತಾ ಇರುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಕೂರೋಣ ಅಂತ ಹೇಳಿ. ಸೊ ಅದಾದಮೇಲೆ ನಾವು ವ್ಯಾಲ್ಯೂಯೇಷನ್ ಸೆಂಟ್ರಿಗೆ ಬಂದು ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ವ್ಯಾಲ್ಯೂಯೇಷನ್ ಮುಗಿಸಿ ಸ್ವಲ್ಪ ಟೀ ಕಾಫಿಗೆ ಹೋಗಿ ಬರೋಣ ಅಂತ ಹೇಳಿ ಬಂದಾಗ ಇಲ್ಲಿ ನೋಡಿ ನನ್ನ ಫ್ರೆಂಡು ಫೋಟೋ ತೆಗಿ ಅಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಮೊದಲು ಫೋಟೋ ತೆಗಿ ಅಂತ ಅವಳು ಹೇಳ್ತಾಯಿದ್ಲು. ನನ್ನ ಫ್ರೆಂಡ್ ನೀತು ಅಂತ ಹೇಳಿ ಇವರು. ನನ್ನ ಫಸ್ಟ್ ಕೆರಿಯರ್ನ ಶುರು ಮಾಡಿದಾಗ ಈ ಗೆಸ್ಟ್ ಫ್ಯಾಕಲ್ಟಿ ಆಗಿ ನೀತು ಅವರು ಕೂಡ ನನ್ನ ಜೊತೆ ವರ್ಕ್ ಮಾಡ್ತಾಯಿದ್ರು. ಆ ಡೇಸ್ಗಳು ಇನ್ನೂ ತುಂಬ ಚೆನ್ನಾಗಿ ನೆನಪಲ್ಲಿದೆ. ಯಾಕೆಂತ ಹೇಳಿದ್ರೆ ಅದೊಂಥರ ತುಂಬ ಚೆನ್ನಾಗಿತ್ತು ಆ ಡೇಸು. ಮಹಾರಾಣೀಸ್ ಕಾಲೇಜಲ್ಲಿ ನಾವು ವರ್ಕ್ ಮಾಡಿದ್ದು ಇದು. ಸೊ ಕೆಲವೊಂದು ಫೋಟೋಸ್ಗಳನ್ನ ಪಿಕ್ ತೊಗೊಂಡು ನಾವು ಅಲ್ಲಿಂದ ವ್ಯಾಲ್ಯೂಯೇಷನನ್ನು ಮುಗಿಸಿ ನಮ್ಮ ಮೈಸೂರು ಯೂನಿವರ್ಸಿಟಿಯಿಂದ ಹೊರಟಿದ್ದು. ಸೊ ಹೊರಡುವಾಗ ಆನ್ ದ ವೇ ನಿಮಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಸ್ವಲ್ಪ ಶಾಪಿಂಗು ಅಥವಾ ಏನಾದರೂ ಹೊಸದಾಗಿ ಬಂದಿದೆ ಅಂತ ಹೇಳಿದ್ರೆ ವಿಸಿಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಸಹಾರಾ ಆರ್ಟ್ಸ್ ಅಂತ ಹೇಳಿ ಓಪನ್ ಆಗಿತ್ತು. ಸೊ ಅಲ್ಲಿಗೆ ಕೂಡ ವಿಸಿಟ್ ಮಾಡಿದ್ದು. ಸೊ ನನಗೊಂದು ಸ್ಯಾರಿ ಬೇಕಿತ್ತು ನೋಡೋಣ ಅಂತ ಹೇಳಿ ವಿಸಿಟ್ ಮಾಡಿದ್ದು. ಬಟ್ ನಾನು ಗಿಫ್ಟ್ ಕೊಡಬೇಕಾಗಿರೋದ್ರಿಂದ ಅಲ್ಲಿ ಬಾರ್ಡರ್ ಸ್ಯಾರೀಸ್ಗಳಿರಲಿಲ್ಲ. ಸೊ ಆದರೂ ಅಲ್ಲಿ ಬೇಡ ಅಂತ ಹೇಳಿ ಜಸ್ಟ್ ವಿಸಿಟ್ ಮಾಡಿದ್ದು. ಬಟ್ ನಿಜವಾಗ್ಲೂ ಮೈಸೂರಿನಲ್ಲಿ ಈ ಸಹಾರಾ ಆರ್ಟ್ಸಲ್ಲಿ ಆರ್ಟ್ ನಮ್ಮ ಕಲ್ಚರ್ಗೆ ರಿಲೇಟೆಡ್ ಆಗಿರುವಂತಹ ತುಂಬ ಥಿಂಗ್ಸ್ಗಳಿಲ್ಲಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನಾನಿಲ್ಲಿ ಹೋಗಿ. ಪ್ಯೂರ್ ಕಾಟನ್ಸ್ಗಳಿದೆ, ಅದ್ರ ಜೊತೆಗೆ ಟಾಯ್ಸ್ಗಳಿದೆ, ಮತ್ತು ಜ್ಯುವೆಲರೀಸ್ಗಳಿದೆ, ಮತ್ತು ಹ್ಯಾಂಡ್ ಬ್ಯಾಗ್ಸ್ ಇದೆ. ಏನು ಆರ್ಟ್ ಡಿಸೈನ್ ಮಾಡಿರುವಂಥ ಕೆಲವೊಂದು ಹ್ಯಾಂಡ್ ಬ್ಯಾಗ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಪೇಂಟಿಂಗ್ಸ್ ಇದೆ. ಬೆಸ್ಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಪ್ಯೂರ್ಲಿ ಕಾಟನ್ದ ಸ್ಯಾರಿಗಳು, ಡ್ರೆಸ್ಗಳು ಅವೈಲಬಿಲಿಟಿ ಇತ್ತು. ಸೊ ನಾವು ಕೂಡ ಫಸ್ಟ್ ಆಫ್ ಆಲ್ ನಾವಿಲ್ಲಿ ವಿಸಿಟ್ ಮಾಡಿದ್ದೆ ಒಂದು ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ. ಆ್ಯಸ್ ಯೂಶ್ವಲಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟು. ಆಫ್ಟರ್ ದ ಲಾಂಗ್ ಟೈಮ್ ನನಗೆ ಅರೌಂಡ್ 10 to 11 ಇಯರ್ಸ್ ಆಗಿತ್ತು ನೀತು ನನಗೆ ಸಿಕ್ಕಿ. ಸೊ ಲಾಸ್ಟಲ್ಲೂ ವ್ಯಾಲ್ಯೂಯೇಷನ್ಗೆ ಸಿಕ್ಕಿದ್ರು. ಬಟ್ ನಮ್ಗೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗಲಿಲ್ಲ. ಸೊ ಅವ್ರು ಮುಗಿಸ್ಕೊಂಡು ಹೊರಟೋಗ್ತಾಯಿದ್ರು ವ್ಯಾಲ್ಯೂಯೇಷನ್ನ. ಬಟ್ ಈ ಸಲ ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ಮಕ್ಕಳಿಗೆ ಜೀನ್ಸ್ ಆಗಿ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೋ. ಇವರು ಲಕ್ಷ್ಮಿ ಮೇಡಮ್ ಅಂತ ಹೇಳಿ
ವುಮೆನ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರ ಮಗಳಿಗೋಸ್ಕರ ಮತ್ತು ಮಗನಿಗೋಸ್ಕರ ಜೀನ್ಸ್ನ ನೋಡ್ತಾಯಿದ್ರು. ಸೊ ಕಿಡ್ಸ್ ವೇರ್ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಫಾರ್ ಜೀನ್ಸು ಕಿಡ್ಸ್ ವೇರ್ ತುಂಬ ಚೆನ್ನಾಗಿದೆ. ಸೊ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ. ಅದ್ರ ಜೊತೆಗೆ ಇದು ಪ್ಯೂರ್ಲಿ ಕಾಟನ್ ಸ್ಯಾರಿಗಳು. ಅದರಲ್ಲಿ ನೋಡಿ ಅಲ್ಲಿ ಬ್ಲ್ಯಾಕ್ ಕಲರ್ ಅಂತೂ ವೈಟ್ ಮತ್ತು ಮರೂನ್ ಕಲರಲ್ಲಿ ಕಾಂಬಿನೇಷನ್ ಇತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಬಟ್ 1500 ಅಂತ ಹೇಳಿದ್ರು. ನಮ್ಮ ಕಡೆ ಎಲ್ಲ ಕಾಟನ್ ವೇರ್ ಮಾಡಿದ್ರೆ ಅಷ್ಟಾಗಿ ಯಾರೂ ಇಷ್ಟಪಡೋದಿಲ್ಲ, ಅಯ್ಯೋ ಇದಾ ಅಂತಾರೆ. ಬಟ್ ನನಗೆ ತುಂಬ ಇಷ್ಟ ಕಾಟನ್ ಸ್ಯಾರಿ. ಸೊ ನಾನು ಜಾಸ್ತಿ ಅತಿ ಹೆಚ್ಚಾಗಿ ಸ್ಯಾರಿನ ವೇರ್ ಮಾಡ್ತಾ ಇಲ್ಲ. ಮುಂದೆ ಯಾವಾಗಾದರೂ ವೇರ್ ಮಾಡಿದಾಗ ನಾನು ಸ್ಯಾರಿ ಶಾಪ್ ಮಾಡೋಣ ಅಂತ ಹೇಳಿ ತೊಗೊಳಕ್ಕಾಗಲಿಲ್ಲ ಅದನ್ನು. ಇಲ್ಲಿ ನೋಡ್ಬೋದು ಬುದ್ಧ ಮತ್ತು ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ಸ್ಗಳ ಥರದ್ದೇನಾದರೂ ಪ್ಲ್ಯಾನಿಂಗ್ ಇದ್ದರೆ ತುಂಬ ಅಂದರೆ ತುಂಬ ಬೆಸ್ಟ್ ಆಗಿದೆ. ವಿಸಿಟ್ ಮಾಡಿ. ತುಂಬ ಒಂದು ಐಟಮ್ಸ್ನ ಅವರು ಏನು ಆರ್ಟ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿತ್ತು. ಇದು ಎಸ್ಪೆಷಲಿ ಯಾರಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇರೋರಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ದಯವಿಟ್ಟು ವಿಸಿಟ್ ಮಾಡಿ ಒಂದು ಸಲ ಆದರೂ. ಈಗ ರೀಸೆಂಟಾಗಿ ಇದು ಓಪನ್ ಆಗಿರೋದು ಅಂತ ಅನಿಸುತ್ತೆ ನನಗೆ. ಪಿಂಗಾಣಿ ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಪ್ಲೇಟ್ಸು, ಮಗ್ಸು, ಕಾಫಿ ಮಗ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ಇಲ್ಲಿ ಬುದ್ಧ ಅವ್ರದ್ದು ಇದು ವುಡನ್ನಲ್ಲಿರುವಂಥದ್ದು, ಅದು ಸ್ಟೋನು, ಇದು ವುಡನ್ನು. ಸೊ ಅದ್ರ ಜೊತೆಗೆ ಇಲ್ಲಿ ಜ್ಯುವೆಲರೀಸ್ ಕೂಡ, ಹೇರ್ ಬ್ಯಾಂಡ್ಸು, ಹೇರ್ ಆ್ಯಕ್ಸಸರೀಸು, ಮೊಬೈಲ್ ಆ್ಯಕ್ಸಸರೀಸು, ಮೊಬೈಲ್ ಸ್ಟಿಕ್ಸು, ಸೆಲ್ಫಿ ಸ್ಟಿಕ್ಸು, ಹ್ಯಾಂಡ್ ಬ್ಯಾಗ್ಸು, ಈ ಥರದ್ದೆಲ್ಲ ಇಲ್ಲಿ ಅವೈಲಬಿಲಿಟಿ ಇತ್ತು. ಸೊ ನಾವು ಕೂಡ ಅದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಲೆದರ್ ಬ್ಯಾಗ್ಸ್ಗಳು ಕೂಡ ಅವೈಲಬಿಲಿಟಿ ಇತ್ತು. ಇದು ಸಿಂಪಲ್ ಕ್ಲಾತ್ಸು, ಮಗುವಿಗೂ ಕೂಡ ಕಾಟನಲ್ಲಿ ಇದು ಇರುವಂಥ ಶರ್ಟ್ಸ್ಗಳು, ಜೆಂಟ್ಸ್ಗೂ ಕೂಡ ಇದೆ. ಸೊ ಇದು ಸ್ಟೇಷನರೀಸ್ಗಳು ಕೂಡ ಅವೈಲಬಿಲಿಟಿ ಇದೆ. ಹೇರ್ ಆಯಿಲ್ಸ್ ಕೂಡ ಅವೈಲಬಿಲಿಟಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಕುರುಮ್ ಅಂತ ತಿನ್ನುವಂಥ ಐಟಮ್ಸ್ಗಳು ಕೂಡ ಅಲ್ಲಿ ಇದೆ ಚಳಿಗೆ. ಸೊ ಒಂದು ಸತಿ ವಿಸಿಟ್ ಮಾಡಿ. ಆಮೇಲೆ ಪಿಕಲ್ಸು, ಇಲ್ಲಿ ಬಳೆಗಳು, ವೆರೈಟೀಸ್ ಆಫ್ ಕಲರ್ಸು ಬಳೆಗಳು ಕೂಡ ಇದ್ದು. ಸೊ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸೋದು. ನಮಗೆ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೀಟಾಗಿ ಒಂದೊಂದನ್ನೇ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೊ ವ್ಯಾಲ್ಯೂಯೇಷನ್ ಮುಗಿಸಿದ್ದೇ 2:30 ಆಗೋಗಿತ್ತು. ಸೊ ಮುಗಿಸ್ಕೊಂಡು ನಾವು ಬಸ್ ಕ್ಯಾಚ್ ಮಾಡಿ ಮನೆಗೆ ಹೋಗೋಷ್ಟರಲ್ಲಿ 5:30, 5 ಅರೌಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೊಂದು ರೌಂಡ್ ಬಂದಿದ್ದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮೈಸೂರಿನಲ್ಲಿ ಸಹಾರಾ ಆರ್ಟ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ವಿಸಿಟ್ ಮಾಡಿ. ಇಲ್ಲಿಯೂ ಕೂಡ ಈ ಏರಿಯಾದಲ್ಲಿ ಮಕ್ಕಳ ಬಟ್ಟೆಗಳು ತುಂಬ ಚೆನ್ನಾಗಿದ್ದಾವೆ. ಸೊ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ನಮ್ಮ ಸೆಷನಿಗೆ ಬಂದು ಈ ಒಂದು ರ್ಯಾಕಲ್ಲಿ ನನ್ನ ಫೇವ್ರೆಟ್ ಬಜ್ಜಿ ಇತ್ತು. ಸೊ ನೀತುಗೂ ಕೂಡ ಬಜ್ಜಿ ಇಷ್ಟ ಅಂತ ಹೇಳಿದ್ರು. ಸೊ ಬಜ್ಜಿ ಆರ್ಡ್ರ್ ಮಾಡಿಬಿಟ್ಟು ಕೂತ್ಕೊಂಡು ಬಜ್ಜಿ ತಿನ್ಕೊಂಡು ಬಂದು. ಯಾರೆಲ್ಲ ಮೊದಲನೇ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ. ಸೊ ಈ ಒಂದು ಸ್ಟಾಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕರ್ಕೊಂಬಂದರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿರುವಂಥ ಎಲ್ರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಮಡಿಕೆಯಲ್ಲಿ ಕೊಡುವಂಥ ಐಸ್ ಕ್ರೀಮ್ ಕೂಡ ಇದೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ನಂಗೆ ಸ್ವಲ್ಪ ಅಲರ್ಜಿ ಇತ್ತು ಅಂತ ಹೇಳಿ. ಪ್ಯೂರ್ ಮಡಿಕೆ ಗ್ಲಾಸಸ್ಗಳದು. ಥ್ಯಾಂಕ್ ಯು ಫಾರ್ ವಾಚಿಂಗ್.